ಮಾಡ್ತಾರೆ, ಟ್ರ್ಯಾಪ್ ಮಾಡ್ತಾರೆ. ಅಪ್ಪಿ ತಪ್ಪಿ ಇವರ ಕೈಗೆ ಸಿಕ್ಕಾಕೊಂಡ್ರೆ ಮುಗೀತು. ನಿಮ್ಮ ಜನ್ಮ ಜಾಲಾಡ್ತಾರೆ. ಹೌದು, ಫೇಮಸ್ ಕಂಪನಿ ಹೆಸರಲ್ಲಿ ಫೋನ್ ಮಾಡಿದ್ದ ಆ ವ್ಯಕ್ತಿ ಆಕೆಯನ್ನ ಬರೋಬ್ಬರಿ 36 ಗಂಟೆಗಳ ಕಾಲ ಕಂಟ್ರೋಲ್ ಮಾಡಿದ್ದ. ಇದರಿಂದ ಬೆಂಗಳೂರಿನ ಆ ಮಹಿಳೆ ಕಳೆದುಕೊಂಡಿದ್ದು 15 ಲಕ್ಷ ಹಣ. ಅಷ್ಟಕ್ಕೂ ಆಗಿದ್ದೇನು? ಆ 36 ಗಂಟೆಗಳ ಕಾಲ ಆ ಫೋನ್ ಕಾಲ್ನಲ್ಲಿ ನಡೆದಿದ್ದೇನು ಅನ್ನೋದೇ ರೋಚಕ. ಏಪ್ರಿಲ್ 3ನೇ ತಾರೀಕು ಮಧ್ಯಾಹ್ನ 2:15 ಸಮಯಕ್ಕೆ ಬೆಂಗಳೂರಿನ ಮಹಿಳೆಯೊಬ್ಬರಿಗೆ ಅನ್ನೋನ್ ನಂಬರ್ನಿಂದ ದೂರವಾಣಿ ಕರೆ ಬರುತ್ತೆ. ಪ್ರತಿಷ್ಠಿತ ಫೆಡೆಕ್ಸ್ ಕಂಪನಿ ಹೆಸರು ಹೇಳಿಕೊಂಡು ವ್ಯಕ್ತಿಯೊಬ್ಬ ಮಾತನಾಡ್ತಾನೆ. ಫೆಡೆಕ್ಸ್ ಕಂಪನಿ ಕಡೆಯಿಂದಾನೇ ಇರಬೇಕು ಅಂತ ಆ ಮಹಿಳೆ ಕೂಡ ಮಾತನಾಡಿದ್ದಾಳೆ. ಆರಂಭದಲ್ಲಿ ವ್ಯಾವಹಾರಿಕವಾಗಿ ಮಾತನಾಡಿದ ವ್ಯಕ್ತಿ ಆಮೇಲೆ ಆಕೆಯನ್ನ ಬೆದರಿಸೋಕೆ ಶುರು ಮಾಡಿದ್ದಾನೆ. ನೀವೊಂದು ಪಾರ್ಸಲ್ ಕಳುಹಿಸಿದ್ರಿ, ಅದರಲ್ಲಿ ಡ್ರಗ್ಸ್ ಪತ್ತೆಯಾಗಿದೆ ಅಂತ ಬ್ಲಾಕ್ ಮೇಲ್ ಮಾಡಿದ್ದ. ಅದ್ಯಾಕೋ ಮಹಿಳೆ ಕೂಡ ಈ ವಿಚಾರದಲ್ಲಿ ತಪ್ಪಿಬ್ಬಾಗಿ ಭಯಗೊಂಡಿದ್ಲು. ಆ ಭಯವೇ ಆಕೆಯನ್ನ ದೊಡ್ಡ ಸಂಚಿಗೆ ಸಿಲುಕುವಂತೆ ಮಾಡಿದೆ. ಸುಮಾರು 36 ಗಂಟೆಗಳ ಕಾಲ ಸೈಬರ್ ಕಳ್ಳರ ಕೈಯಲ್ಲಿ ಸಿಕ್ಕಾಕೊಂಡು ವಿಲವಿಲ ಅಂತ ಒದ್ದಾಡೋ ರೀತಿ ಮಾಡ್ಬಿಟ್ಟಿದೆ. ಸುಮಾರು 36 ಗಂಟೆಗಳ ಕಾಲ ಮಹಿಳೆಯನ್ನ ಸೈಬರ್ ಕಳ್ಳರು ಟ್ರ್ಯಾಪ್ ಮಾಡಿದ್ರಂತೆ. ನಿರಂತರವಾಗಿ ಫೋನ್ ಕಾಲ್ನಲ್ಲಿ ಆಕೆಯನ್ನ ನಿಯಂತ್ರಿಸಿ ಆಕೆಯಿಂದ ಲಕ್ಷ ಹಣ ಲೂಟಿ ಮಾಡಿದ್ದಾರೆ. ಇದು ಅಚ್ಚರಿಯಾದ್ರೂ ನೀವು ನಂಬಲೇಬೇಕು. ಆರಂಭದಲ್ಲಿ ನಾರ್ಮಲ್ ಕಾಲ್ ಮಾಡಿ ಟ್ರ್ಯಾಪ್ ಮಾಡಿದ ಕಿರಾತಕರು ಆ ನಂತರ ಆಕೆಯನ್ನ ವಿಡಿಯೋ ಕಾಲ್ನಲ್ಲಿ ಕಂಟ್ರೋಲ್ ಮಾಡಿದ್ದಾರೆ. ನಾವು ಹೇಳಿದಂತೆ ಮಾಡಲೇಬೇಕು ಅಂತ ಒತ್ತಡ ಹಾಕಿ 15 ಲಕ್ಷ ರೂಪಾಯಿವರೆಗೆ ಲೂಟಿ ಮಾಡಿರುವಂತಹ ಪ್ರಕರಣ ಬೆಳಕಿಗೆ ಬಂದಿದೆ. ಏಪ್ರಿಲ್ 3ನೇ ತಾರೀಕು ಫೆಡೆಕ್ಸ್ ಕಂಪನಿ ಹೆಸರಿನಲ್ಲಿ ಕಾಲ್ ಮಾಡಿದ್ದ ವ್ಯಕ್ತಿ ಮಹಿಳೆಗೆ ಭಯಪಡಿಸಿದ್ದ. ನೀವು ಥೈಲ್ಯಾಂಡ್ಗೆ ಕಳುಹಿಸಿರುವಂತಹ ಪಾರ್ಸೆಲ್ನಲ್ಲಿ ಸುಮಾರು 140 ಗ್ರಾಂ ಡ್ರಗ್ಸ್ ಪತ್ತೆಯಾಗಿದೆ ಅಂತ ಹೆದರಿಸಿದ್ದ. ಈ ಕೇಸ್ ಸಂಬಂಧ ನಿಮ್ಮ ಬಳಿ ಮುಂಬೈ ಪೊಲೀಸ್ ಅಧಿಕಾರಿ ಮಾತನಾಡ್ತಾರೆ ಅಂತ ಹೇಳಿ ಮತ್ತೊಬ್ಬ ವ್ಯಕ್ತಿಗೆ ಫೋನ್ ಕಾಲ್ನ ವರ್ಗಾಯಿಸಿದ್ದ. ಫೆಡೆಕ್ಸ್ ಕಂಪನಿಯ ಹೆಸರು ಹೇಳಿಕೊಂಡು ಕಾಲ್ ಮಾಡಿದ ವ್ಯಕ್ತಿ ಆಕೆಯನ್ನ ಕಾಲ್ ಕಟ್ ಮಾಡದಂತೆ ನಿಯಂತ್ರಿಸಿದ್ದ. ನಿಮ್ಮ ಪಾರ್ಸೆಲ್ನಲ್ಲಿ ಡ್ರಗ್ಸ್ ಸಿಕ್ಕಿದ್ದು, ಈ ಕುರಿತು ಮುಂಬೈ ಪೊಲೀಸ್ ಅಧಿಕಾರಿ ನಿಮ್ಮ ಹತ್ರ ಮಾತನಾಡ್ತಾರೆ ಅಂತ ಮತ್ತೊಬ್ಬ ವ್ಯಕ್ತಿಗೆ ಕಾಲ್ ಕನೆಕ್ಟ್ ಮಾಡಿದ್ದ. ಅಷ್ಟೊತ್ತಿಗೆ ಆ ಮಹಿಳೆ ನಿಜಕ್ಕೂ ಟ್ರ್ಯಾಪ್ ಆಗ್ಬಿಟ್ಲು. ನಿಜ ಆಗಿರಬಹುದು ಅಂತ ನಂಬಿಟ್ಲು. ಪೊಲೀಸರೇ ಮಾತನಾಡ್ತಿದ್ದಾರೆ ಅಂತ ಅವರಿಗೆ ಹೆದರಿ ಕೋಆಪರೇಟ್ ಕೂಡ ಮಾಡಿದ್ಲು. ಹೌದು, ತಾನು ಮುಂಬೈ ಪೊಲೀಸ್ ಅಧಿಕಾರಿ ಅಂತ ಹೇಳಿಕೊಂಡು ಮಾತನಾಡಿದಂತಹ ಆ ವ್ಯಕ್ತಿ ಆಕೆಯನ್ನ ವಿಡಿಯೋ ಕಾಲ್ಗೆ ಬದಲಿಸಿಕೊಂಡಿದ್ದ. ನಿಮ್ಮ ಚಲನವಲನ ಕಂಪ್ಲೀಟ್ ಆಗಿ ಗಮನಿಸಬೇಕು, ನಮ್ಮ ಕಣ್ತಪ್ಪಿಸಿ ನೀವು ಯಾವ ಕೆಲಸವನ್ನು ಮಾಡುವಂತಿಲ್ಲ ಅಂತ ಹೇಳಿ ಸ್ಕೈಪ್ ಆಪ್ ಡೌನ್ಲೋಡ್ ಮಾಡಿಸಿ ಕನೆಕ್ಟ್ ಆಗಿದ್ದ. ಮಾನವ ಕಳ್ಳಸಾಗಣೆ ಮತ್ತು ಡ್ರಗ್ಸ್ ದಂಧೆಯಲ್ಲಿ ನಿಮ್ಮ ಆಧಾರ್ ಸಂಖ್ಯೆ ಲಿಂಕ್ ಆಗಿದೆ ಅಂತ ಆಕೆಯನ್ನ ಹೆದರಿಸಿದ್ದಾನೆ. ಆ ನಂತರ ಅದೇ ಕರೆಯನ್ನ ಸಿಬಿಐ ಅಧಿಕಾರಿ ಅಂತ ಹೇಳಿಕೊಳ್ಳುವ ಮತ್ತೋರ್ವ ವ್ಯಕ್ತಿ ಅಭಿಷೇಕ್ ಚೌಹಾಣ್ ಎಂಬಾತನಿಗೆ ವರ್ಗಾಯಿಸಿ ಆ ಮಹಿಳೆ ಮೇಲೆ ಇನ್ನಷ್ಟು ಹಿಡಿತವನ್ನ ಸಾಧಿಸಿದ್ದಾರೆ. ಮಾತು ಮುಂದುವರೆಸಿದ ಚೌಹಾಣ್ ಆಕೆಗೆ ನಿಮ್ಮ ವಿರುದ್ಧ ಮಾನವ ಕಳ್ಳಸಾಗಣೆ, ಅಕ್ರಮ ಹಣ ವರ್ಗಾವಣೆ, ಐಡಿ ಕಾರ್ಡ್ ಕಳುವು ಪ್ರಕರಣಗಳಿವೆ ಅಂತ ಹೇಳಿದ್ದಾನೆ. ಇದು ರಾಜಕಾರಣಿಗಳು ಮತ್ತು ಪೊಲೀಸರನ್ನ ಒಳಗೊಂಡಿರುವಂತಹ ಸೂಕ್ಷ್ಮ ಪ್ರಕರಣ. ಹಾಗಾಗಿ ತನಿಖೆ ಮುಗಿಯುವವರೆಗೂ ಮಾಹಿತಿ ಬಹಿರಂಗಪಡಿಸುವಂತಿಲ್ಲ ಅಂತ ಹೇಳಿದ್ದಾನೆ. ಆಕೆ ಕೋಣೆಯಲ್ಲಿ ಮಲಗಿದ್ರೂ ತಮ್ಮ ಕಣ್ಗಾವಲಿನಲ್ಲೇ ಇರಬೇಕು ಅಂತ ಸ್ಕೈಪ್ ವಿಡಿಯೋ ಕಾಲ್ನಲ್ಲೇ ಕಂಟ್ರೋಲ್ ಮಾಡಿದ್ದರಂತೆ. ಏಪ್ರಿಲ್ 3ನೇ ತಾರೀಕು ಮಧ್ಯಾಹ್ನದಿಂದ ಆಕೆ ಜೊತೆ ಸಂಪರ್ಕ ಸಾಧಿಸಿದ್ದ ಖದೀಮರು ಏಪ್ರಿಲ್ 4ರಂದು ಬ್ಯಾಂಕ್ನಿಂದ ಹಣ ವರ್ಗಾವಣೆ ಮಾಡಿಸಿದ್ದಾರೆ. ನಿಮ್ಮ ಬ್ಯಾಂಕ್ ವಹಿವಾಟು ನಮಗ್ ಗೊತ್ತಾಗಬೇಕಿದೆ ಅಂತ ಹೇಳಿ ಹಣವನ್ನ ನಮ್ಮ ಖಾತೆಗೆ ವರ್ಗಾಯಿಸಿ ಅಂತ ಸೂಚಿಸಿದ್ದಾರೆ. ಮಹಿಳೆಯು ಅವರ ಮಾತಿಗೆ ಇಲ್ಲ ಅಂತ ಹೇಳಿದೆ 10.7 ಲಕ್ಷ ರೂಪಾಯಿಗಳನ್ನ ವಂಚಕರ ಖಾತೆಗೆ ವರ್ಗಾಯಿಸಿದ್ದಾಳೆ. ಎಸ್, ವಿಡಿಯೋ ಕಾಲ್ನಲ್ಲಿ ಆ ಮಹಿಳೆಯನ್ನ ನಿಯಂತ್ರಿಸುತ್ತಿದ್ದಂತಹ ವಂಚಕರ ಮಾತಿನಂತೆ ಸಮೀಪದ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ ತನ್ನ ಖಾತೆಯಲ್ಲಿದ್ದ 10 ಲಕ್ಷ ರೂಪಾಯಿ ಹಣವನ್ನ ವರ್ಗಾಯಿಸಿದ್ಲು. ಆ ನಂತರ ಆಕೆಯ ಕ್ರೆಡಿಟ್ ಕಾರ್ಡ್ ಬಳಸಿ ಸುಮಾರು 4 ಲಕ್ಷ ರೂಪಾಯಿ ಲಪಟಾಯಿಸಿದ್ದಾರೆ. ಇದೆಲ್ಲದರ ನಡುವೆ ಫೋನ್ ಕಾಲ್ ಕಟ್ ಆಗದಂತೆ ನೋಡಿಕೊಂಡಿದ್ದಾರೆ.
ನಾರ್ಕೋಟಿಕ್ಸ್ ಪರೀಕ್ಷೆ ಅಂತ ಹೇಳಿ ನಗ್ನ ವಿಡಿಯೋ ರೆಕಾರ್ಡ್. ಇಷ್ಟು ಸೀರಿಯಸ್ ಆಗಿ ಮಹಿಳೆಯನ್ನ ಟ್ರ್ಯಾಪ್ ಮಾಡಿದ್ರೂ ಆಕೆಗೆ ಗೊತ್ತೇ ಆಗಿಲ್ಲ ಎನ್ನಲಾಗಿದೆ. ಆಕೆಯ ಅಕೌಂಟ್ನಿಂದ ಹಣ ವರ್ಗಾಯಿಸಿದ ನಂತರ ಸ್ಕೈಪ್ ವಿಡಿಯೋ ಕಾಲ್ ಮೂಲಕವೇ ನಾರ್ಕೋಟಿಕ್ಸ್ ಪರೀಕ್ಷೆಗೆ ಒಳಪಡಿಸಿದ್ರಂತೆ. ಅದಕ್ಕಾಗಿ ಆಕೆಯನ್ನ ವಿವಸ್ತ್ರಗೊಳಿಸಿ ಆಕೆಯ ನಗ್ನ ವಿಡಿಯೋ ರೆಕಾರ್ಡ್ ಮಾಡಿದ್ದಾರೆ. ಅದ್ಯಾವಾಗ ನಗ್ನ ವಿಡಿಯೋ ರೆಕಾರ್ಡ್ ಆಯ್ತು ಅಲ್ಲಿಂದ ನೇರವಾಗಿ ಆಕೆಯನ್ನ ಟಾರ್ಗೆಟ್ ಮಾಡಿದ್ರಂತೆ. ಈ ಕೂಡಲೇ 10 ಲಕ್ಷ ರೂಪಾಯಿ ಪಾವತಿ ಮಾಡು, ಇಲ್ದೇ ಇದ್ರೆ ಬೆತ್ತಲೆ ವಿಡಿಯೋನ ಡಾರ್ಕ್ ವೆಬ್ನಲ್ಲಿ ಮಾರಾಟ ಮಾಡ್ತೀವಿ ಅಂತ ಎಚ್ಚರಿಸಿದ್ದಾರೆ. ಆ ಕ್ಷಣಕ್ಕೆ ಆ ಮಹಿಳೆಗೆ ಎಲ್ಲವೂ ಅರ್ಥವಾಗಿದೆ. ತಾನು ಟ್ರ್ಯಾಪ್ ಆಗಿದ್ದೇನೆ, ನನ್ನನ್ನ ಯಾಮಾರಿಸಿದ್ದಾರೆ ಅಂತ ಅಲರ್ಟ್ ಆಗ್ತಾಳೆ. ಸತತವಾಗಿ 36 ಗಂಟೆಗಳ ಕಾಲ ವಂಚಕರ ಜೊತೆ ಫೋನ್ನಲ್ಲಿ ಸಿಕ್ಕಾಕೊಂಡಿದ್ದ ಮಹಿಳೆ ಏಪ್ರಿಲ್ 5ನೇ ತಾರೀಕು ಮಧ್ಯಾಹ್ನ ಫೋನ್ ಕಟ್ ಮಾಡಿ ಪೊಲೀಸರಿಗೆ ದೂರು ಕೊಟ್ಟಿದ್ದಾಳೆ. ಮಹಿಳೆ ನೀಡಿದ ದೂರಿನ ಆಧಾರದ ಮೇಲೆ ಮಾಹಿತಿ ತಂತ್ರಜ್ಞಾನ ಕಾಯ್ದೆ, ಸುಲಿಗೆ ಮತ್ತು ವಂಚನೆಗೆ ಸಂಬಂಧಪಟ್ಟಂತಹ ಕಾನೂನುಗಳ ಅಡಿಯಲ್ಲಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ಈ ನಡುವೆ ಫೆಡೆಕ್ಸ್ ಕಂಪನಿಯ ವಕ್ತಾರರು ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದು, ಆನ್ಲೈನ್ನಲ್ಲಿ ನಾವು ಯಾರ ಮಾಹಿತಿಯನ್ನು ಕೇಳಲ್ಲ, ಅನುಮಾನಾಸ್ಪದ ಕರೆ ಬಂದಲ್ಲಿ ಅಧಿಕಾರಿಗಳ ಗಮನಕ್ಕೆ ತನ್ನಿ ಅಂತ ಹೇಳಿದೆ. ಎನಿವೆ, ಸೈಬರ್ ಕಳ್ಳರ ವಂಚನೆಗೆ ಸಿಲುಕಿದ ಮಹಿಳೆಗೆ ನ್ಯಾಯ ಸಿಗುತ್ತಾ ಗೊತ್ತಿಲ್ಲ. ಬಟ್ ಸದಾ ಆನ್ಲೈನ್ ಆರ್ಡರ್, ಆನ್ಲೈನ್ ಜಾಬ್, ಆನ್ಲೈನ್ ಇಂಟರ್ವ್ಯೂ, ಆನ್ಲೈನ್ ಪಾರ್ಸೆಲ್ ಮಾಡೋರು ಇಂಥ ವಿಷಯಗಳಲ್ಲಿ ಎಚ್ಚರಿಕೆಯಿಂದಿರಿ.